ಕರಾವಳಿಗೆ ಆಪತ್ತು ಎದುರಾಗಿದೆಯಾ? ಸಮುದ್ರ ಅಲೆಗಳು ರೌದ್ರ ರೂಪವನ್ನ ತಾಳಲಿದೆಯಾ? ಮಂತ್ರದಿಂದ ಆಪತ್ತು ನಿವಾರಣೆಯಾಗತ್ತಾ? ಕಡಲ ತೀರದಲ್ಲಿ ಜನರು ದೇವರ ಮೊರೆ ಹೋಗಿದ್ಯಾಕೆ? ಎಲ್ಲವನ್ನೂ ಹೇಳ್ತೀವಿ. ಚೆಕ್. ಸಾಹಸ. ಕರಾವಳಿಯಲ್ಲಿ ಮೀನುಗಾರರ ಬದುಕೆ ಒಂದು ಸಾಹಸ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದಾಗ ಎದುರಾಗೋ ಆಪತ್ತು ಒಂದೆರಡಲ್ಲ. ಏಕಾಏಕಿ ಕಡಲು ಪ್ರಕ್ಷುಬ್ಧವಾದ್ರೆ ತೊಂದರೆ ತಪ್ಪಿದ್ದಲ್ಲ. ಸಮುದ್ರ ರಾಜನ ಶಾಂತಿಗಾಗಿ ವಿಷ್ಣು ಸಹಸ್ರನಾಮ. ಮರವಂತೆ ಕಡಲ ತೀರದಲ್ಲಿ ಮೊಳಗಿದ ಮಂತ್ರ. ಉಡುಪಿಯ ಬೈಂದೂರು ತಾಲೂಕಿನ ಮರವಂತೆ ಸಮುದ್ರ ತೀರದಲ್ಲಿ ಕಡಲನ್ನ ಶಾಂತಿಗೊಳಿಸಲು ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮವನ್ನ ಪಠಿಸಲಾಯಿತು. ವೇದ ಕೃಷಿಕ ಕೆಎಸ್ ನಿತ್ಯಾನಂದ ನೇತೃತ್ವದಲ್ಲಿ ಹಿಂದೂಗಳು ವಿಷ್ಣು ಸಹಸ್ರನಾಮವನ್ನ ಪಠಿಸಿದ್ರು. ಆ ವಿಷ್ಣು ಸಹಸ್ರನಾಮದಿಂದ ನಾವು ಆಗೋ ಒಂದು ಅಗೋಚರ ದೈವಿ ಶಕ್ತಿ ಅದು ನಮ್ಗೆ ತುಂಬಾ ಇದಾಗ್ತದೆ. ಒಂದು ಕಡಲ್ ಕೊರೆತ ಇವು ಎಲ್ಲ ಮತ್ತು ಸುನಾಮಿ ಇವೆಲ್ಲ ಮಾಡಲು ತಡೆಗಟ್ಟಲು ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಒಂದು ಮಾಡೋಣ ಅಂತ ನಿಶ್ಚಯಿಸಿದ್ದಾರೆ. ಅದಕ್ಕೆ ನಮ್ಮ ಪ್ರಯತ್ನದಲ್ಲಿ ನಾವು ನಮ್ಮ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆ ವಿಷ್ಣು ಸಹಸ್ರನಾಮದ ಶಕ್ತಿಯನ್ನು ಬಣ್ಣಿಸಲು ನಾನು ಅಷ್ಟನ್ನು ಶಕ್ತನಲ್ಲ. ಕಾಸರಗೋಡಿನ ಕಣ್ಣೂರಿನಿಂದ ಉಡುಪಿಯ ಶಿರೂರಿನವರೆಗೆ ವಿಷ್ಣು ಸಹಸ್ರನಾಮ ಪಠಣ ನಡೆದಿದೆ. ಏಕಕಾಲದಲ್ಲಿ 108 ಸ್ಥಳಗಳಲ್ಲಿ ಮಂತ್ರಗಳನ್ನ ಪಠಿಸಲಾಗಿದೆ. ಮಲ್ಪೆ ಬೀಚ್, ಪಡುಕೆರೆ ಬೀಚ್ ಸೇರಿ ಉಡುಪಿಯ 50 ಕಡೆ ನೂರಾರು ಮಂದಿ ಸೇರಿ 4 ರಿಂದ 6 ಗಂಟೆಯವರೆಗೆ ಭಕ್ತರು ವಿಷ್ಣು ಸಹಸ್ರನಾಮ ಮಂತ್ರ ಪಠಿಸಿದ್ರು. ಉಡುಪಿ ಜಿಲ್ಲೆಯಲ್ಲಿ ಒಟ್ಟಿಗೆ 50 ಕಡೆ ನಡೀತದೆ. ಏಕಕಾಲದಲ್ಲಿ 50 ಕಡೆ. ಸರಿಸುಮಾರು ಒಂದು ಗುಂಪಲ್ಲಿ 108 ಅಂತ ಲೆಕ್ಕ. 108 ಅಲ್ಲ, ನಮ್ಮ 300 ಜನ 400 ಜನ ಸೇರಿದ್ದಾರೆ ಒಂದೊಂದು ಗುಂಪಲ್ಲಿ. ಈಗ ಉಡುಪಿ ಜಿಲ್ಲೆ ಸ್ವಯಂ ಪ್ರೇರಿತವಾಗಿ ಬರ್ತಿದ್ದಾರೆ, ಪ್ರಚಾರ ಆಗಿ ಸ್ವಯಂ ಪ್ರೇರಿತವಾಗಿ ಬರ್ತಿದ್ದಾರೆ. ವಿಷ್ಣು ಸಹಸ್ರನಾಮದ ಶಕ್ತಿ ಅಂಥದ್ದಂತ ಜನಗಳಿಗೆ ಗೊತ್ತಾಗ್ತಿದೆ, ಅದಕ್ಕೋಸ್ಕರ ಬರ್ತಿದ್ದಾರೆ. ಮಂಗಳೂರು, ಕಾಸರಗೋಡು, ಕಣ್ಣೂರು 2 ರಾಜ್ಯ 4 ಜಿಲ್ಲೆಯಲ್ಲಿ ನಡೀತದೆ ಒಟ್ಟು ಕಾರ್ಯಕ್ರಮ. ಒಟ್ಟು 200ಕ್ಕಿಂತ ಹೆಚ್ಚು ಕಡೆ. ಕಡಲ ತೀರದಲ್ಲಿ ಎದುರಾಗೋ ಅಪಾಯವನ್ನ ತಪ್ಪಿಸಲು ಈ ಪ್ರಯತ್ನ ನಡೆದಿದೆ. ಕಡಲ ತೀರದ ಉದ್ದಗಲಕ್ಕೂ 72,000 ಅಕ್ಷರಗಳಿರುವ ಸಹಸ್ರನಾಮ ಪಠಣ ಮೊಳಗಿದೆ. ದೇವರ ನಾಮದಿಂದಲೇ ಸರ್ವ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿಗೆ ಆಪತ್ತು ಎದುರಾಗಿದೆಯಾ? ಸಮುದ್ರ ಅಲೆಗಳು ರೌದ್ರ ರೂಪವನ್ನ ತಾಳಲಿದೆಯಾ? ಮಂತ್ರದಿಂದ ಆಪತ್ತು ನಿವಾರಣೆಯಾಗತ್ತಾ? ಕಡಲ ತೀರದಲ್ಲಿ ಜನರು ದೇವರ ಮೊರೆ ಹೋಗಿದ್ಯಾಕೆ? ಎಲ್ಲವನ್ನೂ ಹೇಳ್ತೀವಿ. ಚೆಕ್. ಸಾಹಸ. ಕರಾವಳಿಯಲ್ಲಿ ಮೀನುಗಾರರ ಬದುಕೆ ಒಂದು ಸಾಹಸ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದಾಗ ಎದುರಾಗೋ ಆಪತ್ತು ಒಂದೆರಡಲ್ಲ. ಏಕಾಏಕಿ ಕಡಲು ಪ್ರಕ್ಷುಬ್ಧವಾದ್ರೆ ತೊಂದರೆ ತಪ್ಪಿದ್ದಲ್ಲ. ಸಮುದ್ರ ರಾಜನ ಶಾಂತಿಗಾಗಿ ವಿಷ್ಣು ಸಹಸ್ರನಾಮ. ಮರವಂತೆ ಕಡಲ ತೀರದಲ್ಲಿ ಮೊಳಗಿದ ಮಂತ್ರ. ಉಡುಪಿಯ ಬೈಂದೂರು ತಾಲೂಕಿನ ಮರವಂತೆ ಸಮುದ್ರ ತೀರದಲ್ಲಿ ಕಡಲನ್ನ ಶಾಂತಿಗೊಳಿಸಲು ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮವನ್ನ ಪಠಿಸಲಾಯಿತು. ವೇದ ಕೃಷಿಕ ಕೆಎಸ್ ನಿತ್ಯಾನಂದ ನೇತೃತ್ವದಲ್ಲಿ ಹಿಂದೂಗಳು ವಿಷ್ಣು ಸಹಸ್ರನಾಮವನ್ನ ಪಠಿಸಿದ್ರು. ಆ ವಿಷ್ಣು ಸಹಸ್ರನಾಮದಿಂದ ನಾವು ಆಗೋ ಒಂದು ಅಗೋಚರ ದೈವಿ ಶಕ್ತಿ ಅದು ನಮ್ಗೆ ತುಂಬಾ ಇದಾಗ್ತದೆ. ಒಂದು ಕಡಲ್ ಕೊರೆತ ಇವು ಎಲ್ಲ ಮತ್ತು ಸುನಾಮಿ ಇವೆಲ್ಲ ಮಾಡಲು ತಡೆಗಟ್ಟಲು ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಒಂದು ಮಾಡೋಣ ಅಂತ ನಿಶ್ಚಯಿಸಿದ್ದಾರೆ. ಅದಕ್ಕೆ ನಮ್ಮ ಪ್ರಯತ್ನದಲ್ಲಿ ನಾವು ನಮ್ಮ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆ ವಿಷ್ಣು ಸಹಸ್ರನಾಮದ ಶಕ್ತಿಯನ್ನು ಬಣ್ಣಿಸಲು ನಾನು ಅಷ್ಟನ್ನು ಶಕ್ತನಲ್ಲ. ಕಾಸರಗೋಡಿನ ಕಣ್ಣೂರಿನಿಂದ ಉಡುಪಿಯ ಶಿರೂರಿನವರೆಗೆ ವಿಷ್ಣು ಸಹಸ್ರನಾಮ ಪಠಣ ನಡೆದಿದೆ. ಏಕಕಾಲದಲ್ಲಿ 108 ಸ್ಥಳಗಳಲ್ಲಿ ಮಂತ್ರಗಳನ್ನ ಪಠಿಸಲಾಗಿದೆ. ಮಲ್ಪೆ ಬೀಚ್, ಪಡುಕೆರೆ ಬೀಚ್ ಸೇರಿ ಉಡುಪಿಯ 50 ಕಡೆ ನೂರಾರು ಮಂದಿ ಸೇರಿ 4 ರಿಂದ 6 ಗಂಟೆಯವರೆಗೆ ಭಕ್ತರು ವಿಷ್ಣು ಸಹಸ್ರನಾಮ ಮಂತ್ರ ಪಠಿಸಿದ್ರು. ಉಡುಪಿ ಜಿಲ್ಲೆಯಲ್ಲಿ ಒಟ್ಟಿಗೆ 50 ಕಡೆ ನಡೀತದೆ. ಏಕಕಾಲದಲ್ಲಿ 50 ಕಡೆ.
ಸರಿಸುಮಾರು ಒಂದು ಗುಂಪಲ್ಲಿ 108 ಅಂತ ಲೆಕ್ಕ. 108 ಅಲ್ಲ, ನಮ್ಮ 300 ಜನ 400 ಜನ ಸೇರಿದ್ದಾರೆ ಒಂದೊಂದು ಗುಂಪಲ್ಲಿ. ಈಗ ಉಡುಪಿ ಜಿಲ್ಲೆ ಸ್ವಯಂ ಪ್ರೇರಿತವಾಗಿ ಬರ್ತಿದ್ದಾರೆ, ಪ್ರಚಾರ ಆಗಿ ಸ್ವಯಂ ಪ್ರೇರಿತವಾಗಿ ಬರ್ತಿದ್ದಾರೆ. ವಿಷ್ಣು ಸಹಸ್ರನಾಮದ ಶಕ್ತಿ ಅಂಥದ್ದು ಅಂತ ಜನಗಳಿಗೆ ಗೊತ್ತಾಗ್ತಿದೆ, ಅದಕ್ಕೋಸ್ಕರ ಬರ್ತಿದ್ದಾರೆ. ಮಂಗಳೂರು, ಕಾಸರಗೋಡು, ಕಣ್ಣೂರು 2 ರಾಜ್ಯ 4 ಜಿಲ್ಲೆಯಲ್ಲಿ ನಡೀತದೆ ಒಟ್ಟು ಕಾರ್ಯಕ್ರಮ. ಒಟ್ಟು 200ಕ್ಕಿಂತ ಹೆಚ್ಚು ಕಡೆ. ಕಡಲ ತೀರದಲ್ಲಿ ಎದುರಾಗೋ ಅಪಾಯವನ್ನ ತಪ್ಪಿಸಲು ಈ ಪ್ರಯತ್ನ ನಡೆದಿದೆ. ಕಡಲ ತೀರದ ಉದ್ದಗಲಕ್ಕೂ 72,000 ಅಕ್ಷರಗಳಿರುವ ಸಹಸ್ರನಾಮ ಪಠಣ ಮೊಳಗಿದೆ. ದೇವರ ನಾಮದಿಂದಲೇ ಸರ್ವ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿಗೆ ಆಪತ್ತು ಎದುರಾಗಿದೆಯಾ? ಸಮುದ್ರ ಅಲೆಗಳು ರೌದ್ರ ರೂಪವನ್ನ ತಾಳಲಿದ್ಯಾ? ಮಂತ್ರದಿಂದ ಆಪತ್ತು ನಿವಾರಣೆಯಾಗತ್ತಾ? ಕಡಲ ತೀರದಲ್ಲಿ ಜನರು ದೇವರ ಮೊರೆ ಹೋಗಿದ್ಯಾಕೆ? ಎಲ್ಲವನ್ನೂ ಹೇಳ್ತೀವಿ, ಚೆಕ್. ಸಾಹಸ. ಕರಾವಳಿಯಲ್ಲಿ ಮೀನುಗಾರರ ಬದುಕೆ ಒಂದು ಸಾಹಸ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದಾಗ ಎದುರಾಗೋ ಆಪತ್ತು ಒಂದೆರಡಲ್ಲ. ಏಕಾಏಕಿ ಕಡಲು ಪ್ರಕ್ಷುಬ್ಧವಾದ್ರೆ ತೊಂದರೆ ತಪ್ಪಿದ್ದಲ್ಲ. ಸಮುದ್ರ ರಾಜನ ಶಾಂತಿಗಾಗಿ ವಿಷ್ಣು ಸಹಸ್ರನಾಮ. ಮರವಂತೆ ಕಡಲ ತೀರದಲ್ಲಿ ಮೊಳಗಿದ ಮಂತ್ರ. ಉಡುಪಿಯ ಬೈಂದೂರು ತಾಲೂಕಿನ ಮರವಂತೆ ಸಮುದ್ರ ತೀರದಲ್ಲಿ ಕಡಲನ್ನ ಶಾಂತಿಗೊಳಿಸಲು ಸಾಮೂಹಿಕವಾಗಿ ವಿಷ್ಣು ಸಹಸ್ರನಾಮವನ್ನ ಪಠಿಸಲಾಯಿತು. ವೇದ ಕೃಷಿಕ KS ನಿತ್ಯಾನಂದ ನೇತೃತ್ವದಲ್ಲಿ ಹಿಂದೂಗಳು ವಿಷ್ಣು ಸಹಸ್ರನಾಮವನ್ನ ಪಠಿಸಿದ್ರು. ಆ ವಿಷ್ಣು ಸಹಸ್ರನಾಮದಿಂದ ನಾವು ಆಗೋ ಒಂದು ಅಗೋಚರ ದೈವಿ ಶಕ್ತಿ ಅದು ನಮ್ಗೆ ತುಂಬ ಇದಾಗ್ತದೆ. ಒಂದು ಕಡಲ್ ಕೊರೆತ ಇವು ಎಲ್ಲ ಮತ್ತು ಸುನಾಮಿ ಇವೆಲ್ಲ ಮಾಡಲು ತಡೆಗಟ್ಟಲು ಒಂದು ಸಣ್ಣ ಪ್ರಯತ್ನ ನಾವೆಲ್ಲ ಒಂದು ಮಾಡೋಣ ಅಂತ ನಿಶ್ಚಯಿಸಿದ್ದಾರೆ. ಅದಕ್ಕೆ ನಮ್ಮ ಪ್ರಯತ್ನದಲ್ಲಿ ನಾವು ನಮ್ಮ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಆ ವಿಷ್ಣು ಸಹಸ್ರನಾಮದ ಶಕ್ತಿಯನ್ನು ಬಣ್ಣಿಸಲು ನಾನು ಅಷ್ಟನ್ನು ಶಕ್ತನಲ್ಲ. ಕಾಸರಗೋಡಿನ ಕಣ್ಣೂರಿನಿಂದ ಉಡುಪಿಯ ಶಿರೂರಿನವರೆಗೆ ವಿಷ್ಣು ಸಹಸ್ರನಾಮ ಪಠಣ ನಡೆದಿದೆ. ಏಕಕಾಲದಲ್ಲಿ 108 ಸ್ಥಳಗಳಲ್ಲಿ ಮಂತ್ರಗಳನ್ನ ಪಠಿಸಲಾಗಿದೆ. ಮಲ್ಪೆ ಬೀಚ್, ಪಡುಕೆರೆ ಬೀಚ್ ಸೇರಿ ಉಡುಪಿಯ 50 ಕಡೆ 100 ಮಂದಿ ಸೇರಿ 4 ರಿಂದ 6 ಗಂಟೆಯವರೆಗೆ ಭಕ್ತರು ವಿಷ್ಣು ಸಹಸ್ರನಾಮ ಮಂತ್ರ ಪಠಿಸಿದ್ರು. ಉಡುಪಿ ಜಿಲ್ಲೆಯಲ್ಲಿ ಒಟ್ಟಿಗೆ 50 ಕಡೆ ನಡೀತದೆ, ಏಕಕಾಲದಲ್ಲಿ 50 ಕಡೆ. ಸರಿಸುಮಾರು ಒಂದು ಗುಂಪಲ್ಲಿ 108 ಅಂತ ಲೆಕ್ಕ. 108 ಅಲ್ಲ, ನಮ್ಮ 300 ಜನ 400 ಜನ ಸೇರಿದ್ದಾರೆ ಒಂದೊಂದು ಗುಂಪಲ್ಲಿ. ಈಗ ಉಡುಪಿ ಜಿಲ್ಲೆ ಸ್ವಯಂ ಪ್ರೇರಿತವಾಗಿ ಬರ್ತಿದ್ದಾರೆ, ಪ್ರಚಾರ ಆಗಿ ಸ್ವಯಂ ಪ್ರೇರಿತವಾಗಿ ಬರ್ತಿದ್ದಾರೆ. ವಿಷ್ಣು ಸಹಸ್ರನಾಮದ ಶಕ್ತಿ ಅಂಥದ್ದು ಅಂತ ಜನಗಳಿಗೆ ಗೊತ್ತಾಗ್ತಿದೆ, ಅದಕ್ಕೋಸ್ಕರ ಬರ್ತಿದ್ದಾರೆ. ಮಂಗಳೂರು, ಕಾಸರಗೋಡು, ಕಣ್ಣೂರು 2 ರಾಜ್ಯ 4 ಜಿಲ್ಲೆಯಲ್ಲಿ ನಡೀತದೆ ಒಟ್ಟು ಕಾರ್ಯಕ್ರಮ. ಒಟ್ಟು 200ಕ್ಕಿಂತ ಹೆಚ್ಚು ಕಡೆ. ಕಡಲ ತೀರದಲ್ಲಿ ಎದುರಾಗೋ ಅಪಾಯವನ್ನ ತಪ್ಪಿಸಲು ಈ ಪ್ರಯತ್ನ ನಡೆದಿದೆ. ಕಡಲ ತೀರದ ಉದ್ದಗಲಕ್ಕೂ 72,000 ಅಕ್ಷರಗಳಿರುವ ಸಹಸ್ರನಾಮ ಪಠಣ ಮೊಳಗಿದೆ. ದೇವರ ನಾಮದಿಂದಲೇ ಸರ್ವ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿಗೆ ಆಪತ್ತು ಎದುರಾಗಿದೆಯಾ? ಸಮುದ್ರ ಅಲೆಗಳು ರೌದ್ರ ರೂಪವನ್ನ ತಾಳಲಿದ್ಯಾ? ಮಂತ್ರದಿಂದ ಆಪತ್ತು ನಿವಾರಣೆಯಾಗತ್ತಾ? ಕಡಲ ತೀರದಲ್ಲಿ ಜನರು ದೇವರ ಮೊರೆ ಹೋಗಿದ್ಯಾಕೆ? ಎಲ್ಲವನ್ನೂ ಹೇಳ್ತೀವಿ, ಚೆಕ್.